ಮೇಷರಾಶಿಯವ್ರಿಗೆ 2026 ಹೇಗಿರುತ್ತೆ ಮತ್ತೆ ಮೇಷರಾಶಿಯವ್ರು ಮಾಡ್ಬೇಕಾಗಿರೋ ಪರಿಹಾರಗಳೇನು? ಮೊದಲನೇದಾಗಿ ಸಾಡೆ ಸಾತಿ ಬಗ್ಗೆ ಬಹಳಷ್ಟು ಜನ ಹೆದರಿಕೆಯಿಂದ ಇರ್ತಾರೆ. ಅಯ್ಯೋ ಶನಿ ಬಂದಿದ್ದಾನೆ, ಏನ್ ಮಾಡ್ತಾನೆ ಅಂತ. ಆತರ ಹೆದರೋದಕ್ಕೆ ಹೋಗ್ಬೇಡಿ. ಶನಿ ಬರ್ತಕ್ಕಂಥದ್ದು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ. ಹಾಗಾಗಿ ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ಏಪ್ರಿಲ್ ಅಥವಾ ಮೇ ಸಂದರ್ಭದಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಕೂಡ ಮೇಷರಾಶಿಯವರಿಗಿರುತ್ತೆ. ಈ ವರ್ಷ ಒಂದಷ್ಟು ಸಾಲ ಬಾಧೆಗಳಾಗುವಂಥದ್ದು, ಅಂದ್ರೆ ಅನಗತ್ಯವಾಗಿ ನೀವು ಖರ್ಚು ಮಾಡೋದ್ರಿಂದ ಒಂದು ಸಾಲ ಆಗುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ನೀವು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇನೆ. ಜೊತೆಗೆ ವರ್ಷದಲ್ಲಿ ಹಲವಾರು ಏರಿಳಿತಗಳಿರೋದ್ರಿಂದ ತುಂಬಾ ಕಾನ್ಫಿಡೆಂಟ್ ಆಗಿ ವರ್ಷದ ಪೂರ್ತಿ ನೀವೆಲ್ಲರೂ ಇರಿ. ವರ್ಷದ ಮೊದಲಾರ್ಧದಲ್ಲಿ ಹಲವಾರು ಮೇಷರಾಶಿಯವರಿಗೆ ವಿವಾಹ ಯೋಗಗಳು ಕೂಡ ಬರುವಂತಹ ಲಕ್ಷಣಗಳಿರುತ್ತೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ವಾಹನ ಖರೀದಿ ಯೋಗ ಕೂಡ ನಿಮಗೆ ಬರುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂತಹ ಸಮಯ ಇರುತ್ತೆ. ಈ ವರ್ಷ ನೀವು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಶುಭದಾಯಕ ಫಲಗಳನ್ನ ಕೊಡುತ್ತೆ. ಮೇಷರಾಶಿಯವರ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿರುವಂತಹ ಈ ಬ್ರೇಸ್ಲೆಟ್ ಅನ್ನ ನೀವೆಲ್ಲರೂ ಕೂಡ ಹಾಕೊಳ್ಳಿ ಅಂತ ಹೇಳ್ತೇನೆ. ಮೇಷರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಹಾಗೂ ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರಕ್ಕೋಸ್ಕರ ಧನದಾಯಕ ಗಣಪತಿ ಸ್ತೋತ್ರವನ್ನ ಕೂಡ ಓದ್ಕೋಬಹುದು.